ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ UUCMS ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಅಂದರೆ ಆಂತರಿಕ ಅಂಕಗಳನ್ನು ಚೆಕ್ ಮಾಡ್ಕೊಳ್ಬೇಕು, ಹಾಗೂ ಯಾವ ರೀತಿಯಾಗಿ ನಿಮ್ಮ ಅಟೆಂಡೆನ್ಸ್ ಶೀಟನ್ನು ಕೇವಲ ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡ್ಕೊಳ್ಬೇಕು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಬಹಳ ಈಸಿ ವೇಯಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವಿನ್ನು ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ನಮ್ಮ ಈ ಚಾನಲ್ನಲ್ಲಿ ವಿದ್ಯಾರ್ಥಿಗಳಿಗೆ ರಿಲೇಟೆಡ್ ಆದ, ಗೌರ್ಮೆಂಟ್ ಜಾಬ್ಗೆ ರಿಲೇಟೆಡ್ ಆದ ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಹಾಗೂ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕುವ ವಿಧಾನವನ್ನು ನಾನು ತಿಳಿಸ್ತಾ ಇರ್ತೀನಿ. ಐ ಹೋಪ್ ಭವಿಷ್ಯದಲ್ಲಿ ನಿಮಗೆ ಈ ಚಾನಲ್ನ ಅವಶ್ಯಕತೆ ಆಗಬಹುದು. ಅದಕ್ಕೆ ಜೆನ್ಯೂನಾದ ಮಾಹಿತಿಗಳಿಗಾಗಿ ಈ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಡಿಗ್ರಿ ಅಂದರೆ ಪದವಿಯನ್ನು ಓದ್ತಾ ಇದ್ದೀರಿ ಅಂದರೆ, ಅಥವಾ ಅದಕ್ಕಿಂತ ಹೆಚ್ಚಿನ ಹೈಯರ್ ಎಜುಕೇಷನನ್ನು ನೀವು ಸ್ಟಡಿ ಮಾಡ್ತಾ ಇದ್ದರೂ ಕೂಡ ಇಂಟರ್ನಲ್ ಮಾರ್ಕ್ಸನ್ನು ಚೆಕ್ ಮಾಡುವಂಥ ವಿಧಾನ, ಅಟೆಂಡೆನ್ಸ್ ಶೀಟನ್ನು ಚೆಕ್ ಮಾಡುವಂಥ ವಿಧಾನ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತೀನೋ ಅದೇ ಥರ ಇರುತ್ತೆ. ನೀವು ಅದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕು ಸ್ನೇಹಿತರೆ. ನೀವು ಪದವಿಯಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಥವಾ ಯಾವುದೇ ಸೆಮಿಸ್ಟರಲ್ಲೂ ನೀವು ಓದ್ತಿದ್ರು ನೀವು ಇದೇ ವಿಧಾನವನ್ನು ಫಾಲೋ ಮಾಡ್ಕೊಳ್ಬೇಕು. ನೀವಿಲ್ಲಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕು UUCMS ಅಂತೇಳಿ. ಇಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲಿಗೆ ಇಲ್ಲಿ ಮೇಲೆ ಕಾಣ್ತಿರುವಂತಹ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಕಾಣ್ತಿರುವಂತಹ ಡೆಸ್ಕ್ಟಾಪ್ ಸೈಟ್ನ ನೀವು ಆನ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಕಾಣ್ತಿರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮ ಮೊಬೈಲನ್ನು ಡೆಸ್ಕ್ಟಾಪ್ ಸೈಟಲ್ಲಿ ನೋಡ್ಕೊಳ್ಬೋದು. ನೀವು ಇಡೀ ಮಾಹಿತಿಯನ್ನು ಕೇವಲ ಒಂದು ಪೇಜಲ್ಲಿ ನೀವು ನೋಡ್ಕೊಳ್ಬೋದು. ಅದಕ್ಕಾಗಿ ನೀವು ಡೆಸ್ಕ್ಟಾಪ್ ಸೈಟನ್ನು ನೀವು ಆನ್ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲಿಗೆ ಕಾಣ್ತಿರುವಂತಹ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥ uucms.karnataka.government.in UUCMSನ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲಿಗೆ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದರೆ ರೆಗ್ಯುಲರ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ KSOU ಸ್ಟೂಡೆಂಟ್ ಆಗಿದ್ರೆ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲಾಗಿನ್ ಅನ್ನು ಮಾಡ್ಕೊಳ್ಬೇಕು. ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಯೂಸರ್ ನೇಮನ್ನು UUCMSನ ಯೂಸರ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಸಬ್ಮಿಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನಿಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವೆಲ್ಕಮ್ ಟು UUCMS ಅಂತೇಳಿ ಒಂದು UUCMSನ ಲಾಗಿನ್ನ ಮೇನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೇಲೆ ಕಾಣ್ತಿರುವಂತಹ ಇಲ್ಲಿ ಕಾಣ್ತಿರುವಂತಹ ಮ್ಯಾನೇಜ್ ಪ್ರೊಫೈಲ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದಾದ ನಂತರ ನೀವು ಮತ್ತೆ ಅಲ್ಲೇ ಇರುವಂತಹ ಮ್ಯಾನೇಜ್ ಪ್ರೊಫೈಲನ್ನು ಜೂಮ್ ಮಾಡಿಕೊಂಡ್ರೆ ಇಲ್ಲಿ ಸೈಡ್ಗೆ ಕಾಣ್ತಿರುವಂತಹ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಡ್ಗೆ ಕಾಣ್ತಿರುವಂತಹ ಅಕಾಡೆಮಿಕ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಹಾಗೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ಸ್ಟೂಡೆಂಟ್ ಕೋರ್ಸ್ ಡೀಟೇಲ್ಸನ್ನು ನೋಡ್ಕೊಳ್ಬೋದು. ಹಾಗೆ ಇಲ್ಲಿ ವ್ಯೂ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ನೀವು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನೀವು ಇಲ್ಲಿ ಸೈಡಿಗೆ ವ್ಯೂ ಅಟೆಂಡೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಟೆಂಡೆನ್ಸನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ನ ಡೀಟೇಲ್ಸ್ಗಳನ್ನು ನೀವು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ನಾನಿವಾಗ ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಟರ್ನಲ್ ಮಾರ್ಕ್ಸ್ಗಳ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಎಷ್ಟು ಮಾರ್ಕ್ಸ್ಗಳನ್ನು ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಕ್ಕಿದೆ ಹಾಗೂ ಎಷ್ಟು ಮಾರ್ಕ್ಸನ್ನು ಅವರು ಕೊಟ್ಟಿರುವಂಥದ್ದು ಎಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ವ್ಯೂ ಡೀಟೇಲ್ಸ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾದ ಮಾರ್ಕ್ಸ್ಗಳನ್ನು ಅಂದರೆ ಸೆಮಿನಾರ್ಗೆ, ಅಸೈನ್ಮೆಂಟ್ಗೆ ಹಾಗೂ ಟೆಸ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ನೀವೇನಾದರೂ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೀಟೇಲನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಬೋದು ಸ್ನೇಹಿತರೆ. ನೀವು ನಿಮ್ಮ ಅಟೆಂಡೆನ್ಸ್ನ ಡೀಟೇಲನ್ನು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ವ್ಯೂ ಅಟೆಂಡೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಟೆಂಡೆನ್ಸ್ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಟೆಂಡೆನ್ಸ್ನ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನಂಬರ್ ಆಫ್ ಕ್ಲಾಸಸ್ ಕಂಡಕ್ಟೆಡ್ ಆಪ್ಷನಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ ಟೀಚರ್ಸ್ ಅವರು ಎಷ್ಟು ಕ್ಲಾಸಸನ್ನು ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ.
ಅದೇ ರೀತಿಯಾಗಿ ನಂಬರ್ ಆಫ್ ಕ್ಲಾಸಸ್ ಅಟೆಂಡೆಡ್ ಅಂದರೆ ಸ್ಟೂಡೆಂಟ್ ಎಷ್ಟು ಕ್ಲಾಸಿಗೆ ಅಟೆಂಡ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನೀವು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಅಟೆಂಡೆನ್ಸ್ನ ಪರ್ಸೆಂಟೇಜ್ ಎಷ್ಟಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ನೀವೇನಾದರೂ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ ಇಲ್ಲಿ ನೀವು ಎಸ್ ಅಂತೇಳಿ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಈ ಸ್ಟೂಡೆಂಟ್ನ ಯಾವುದೇ ಅಟೆಂಡೆನ್ಸ್ ಶಾರ್ಟೇಜ್ ಇಲ್ಲ, ಅದಕ್ಕಾಗಿ ಇಲ್ಲಿ ನೋ ಅಂತೇಳಿ ತೋರಿಸ್ತಾ ಇದೆ ಸ್ನೇಹಿತರೆ. ನೀವು ಈ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.